ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತ್ಯಂತ ಯಶಸ್ವಿ ಕುಟುಂಬ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. 1954ರಿಂದ ಹಿಡಿದು ಇಲ್ಲಿಯವರೆಗೂ ಸುಮಾರು 72 ವರ್ಷಗಳ ಕಾಲ ಅಭಿಮಾನಿಗಳನ್ನ ರಂಜಿಸಿದ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ತಮ್ಮ ಸರಳತೆ, ವ್ಯಕ್ತಿತ್ವ, ಒಳ್ಳೆ ಗುಣಗಳಿಂದ ಇಡೀ ದೇಶವೇ ಮೆಚ್ಚಿಕೊಂಡಂತ ಕುಟುಂಬ. ಈ ಕುಟುಂಬದ ಎಲ್ಲ ಹೀರೋಗಳ ಮೊದಲ ಸಿನಿಮಾ ಯಾವುದು, ಆ ಸಿನಿಮಾ ಯಾವಾಗ ರಿಲೀಸ್ ಆಗಿತ್ತು, ಆ ಸಿನಿಮಾ ಯಾವ ರೀತಿ ಯಶಸ್ಸನ್ನ ಕಂಡಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಯಾವುದು ಅಂದ್ರೆ 1954ರಲ್ಲಿ ಬಿಡುಗಡೆಯಾಗಿದ್ದ ಬೇಡರ ಕಣ್ಣಪ್ಪ. ಈ ಸಿನಿಮಾ ಬಿಡುಗಡೆಯಾಗಿ 1 ವರ್ಷಗಳ ಕಾಲ ಪ್ರದರ್ಶನವನ್ನ ಕಂಡಿತು. ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಆ ಹಿಂದೆ ಬಂದಂತ ಎಲ್ಲಾ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಗಳಿಕೆಯನ್ನ ಕಾಣುವುದರ ಮೂಲಕ ಇಂಡಸ್ಟ್ರಿ ಹಿಟ್ ಸಿನಿಮಾವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಮ್ಮ ಮೊದಲ ಸಿನಿಮಾದಲ್ಲಿಯೇ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದ್ದು ನಿಜಕ್ಕೂ ಅವರ ಪರಿಶ್ರಮಕ್ಕೆ ಸಿಕ್ಕ ಫಲ ಅಂತ ಹೇಳಬಹುದು. ಇನ್ನು ರಾಜ್ ಕುಟುಂಬದ ಎರಡನೇ ನಾಯಕ ನಟ ಯಾರು ಅಂದ್ರೆ ಅದುವೇ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆನಂದ್. ಈ ಸಿನಿಮಾವನ್ನ ಸಂಗೀತಂ ಶ್ರೀನಿವಾಸ ರಾವ್ ಅವರು ನಿರ್ದೇಶನ ಮಾಡಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಜೋಡಿಯಾಗಿ ಸುಧಾರಾಣಿ ಅವರು ಅಭಿನಯಿಸಿದ್ರು. ಈ ಸಿನಿಮಾ ಸುಧಾರಾಣಿಯವರ ಮೊದಲ ಸಿನಿಮಾವೂ ಕೂಡ ಆಗಿತ್ತು. ಈ ಸಿನಿಮಾ 1986ರಲ್ಲಿ ಬಿಡುಗಡೆಯಾಗಿ 38 ವಾರಗಳ ಕಾಲ ಪ್ರದರ್ಶನವನ್ನ ಕಂಡಿತ್ತು. ಶಿವರಾಜ್ ಕುಮಾರ್ ಅವರಿಗೂ ಕೂಡ ಮೊದಲ ಸಿನಿಮಾದಲ್ಲಿಯೇ ಅತಿ ದೊಡ್ಡ ಯಶಸ್ಸು ಸಿಕ್ಕಿತ್ತು. ಮೊದಲ ಸಿನಿಮಾವೇ 38 ವಾರಗಳ ಕಾಲ ಪ್ರದರ್ಶನ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ನಂತರ ರಾಜ್ ಕುಟುಂಬದ ಮೂರನೇ ನಾಯಕ ನಟನಾಗಿ ಎಂಟ್ರಿ ಕೊಟ್ಟವರೇ ರಾಘವೇಂದ್ರ ರಾಜ್ಕುಮಾರ್ ಅವರು. ರಾಘವೇಂದ್ರ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಚಿರಂಜೀವಿ ಸುಧಾಕರ. ಈ ಸಿನಿಮಾವನ್ನ ಸಂಗೀತಂ ಶ್ರೀನಿವಾಸ ರಾವ್ ಅವರು ನಿರ್ದೇಶನ ಮಾಡಿದ್ರು. ಈ ಸಿನಿಮಾವನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ರು. ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾದ ಯಶಸ್ಸಿನ ನಂತರ ಈ ಸಿನಿಮಾದ ಮೇಲೆ ಭಾರಿ ನಿರೀಕ್ಷೆ ಇತ್ತು. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿ ನಿರ್ಮಾಪಕರಿಗೆ ಲಾಭ ಮಾಡಿಕೊಟ್ರು ಕೂಡ ಈ ಸಿನಿಮಾದ ಯಶಸ್ಸು ಅಷ್ಟೊಂದು ತೃಪ್ತಿ ಕೊಡ್ಲಿಲ್ಲ. ಈ ಸಿನಿಮಾ ಯಶಸ್ವಿ ಆಯ್ತು, ಆದ್ರೆ ಆನಂದ್ ಸಿನಿಮಾದ ರೀತಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲ. ಈ ಸಿನಿಮಾದಲ್ಲಿ ಶಶಿಕುಮಾರ್ ಅವರು ಕೂಡ ಅಭಿನಯಿಸಿದ್ರು. ಶಶಿಕುಮಾರ್ ಅವರ ಅಭಿನಯದ ಮೊದಲ ಸಿನಿಮಾವು ಕೂಡ ಇದಾಗಿದೆ. ಇನ್ನು ರಾಜ್ ಕುಟುಂಬದ ನಾಲ್ಕನೇ ಹೀರೋ ಯಾರು ಅಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಇವರು ಬಾಲನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರೂ ಕೂಡ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ್ದು 2002ರಲ್ಲಿ ಬಿಡುಗಡೆಯಾಗಿದ್ದ ಅಪ್ಪು ಸಿನಿಮಾದ ಮೂಲಕ. ಈ ಸಿನಿಮಾವನ್ನ ತೆಲುಗಿನ ಖ್ಯಾತ ನಿರ್ದೇಶಕರಾದ ಪೂರಿ ಜಗನ್ನಾಥ್ ಅವರು ನಿರ್ದೇಶನ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾವನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ನಿರ್ಮಾಣ ಮಾಡಿದ್ರು. ಈ ಸಿನಿಮಾ 200ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನವನ್ನ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಗಳಿಕೆಯನ್ನ ಕಂಡಿತ್ತು. ಆ ವರ್ಷ ಬಿಡುಗಡೆಯಾದ ಎಲ್ಲಾ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಕಲೆಕ್ಷನ್ ಮಾಡುವುದರ ಮೂಲಕ 2002ರ ಟಾಪ್ 1 ಸಿನಿಮಾವಾಯಿತು. ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ರಕ್ಷಿತಾ ಅವರು ಅಭಿನಯಿಸಿದ್ರು. ರಕ್ಷಿತಾ ಅವರಿಗೂ ಕೂಡ ಇದು ಮೊದಲ ಸಿನಿಮಾವಾಗಿತ್ತು. ಇನ್ನು ರಾಜ್ ಕುಟುಂಬದ 5ನೇ ನಟ ಯಾರು ಅಂದ್ರೆ ರಾಯಲ್ ಸ್ಟಾರ್ ವಿನಯ್ ರಾಜ್ಕುಮಾರ್ ಅವರು. ಸಿದ್ಧಾರ್ಥ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ವಿನಯ್ ರಾಜ್ಕುಮಾರ್ ಅವರು ಮೊದಲ ಸಿನಿಮಾದಲ್ಲಿಯೇ ಯಶಸ್ಸನ್ನ ಕಂಡಿದ್ರು. ಈ ಸಿನಿಮಾವನ್ನ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ರು. ಹಾಗೆ ವಿನಯ್ ರಾಜ್ಕುಮಾರ್ ಅವರ ಮೊದಲ ಸಿನಿಮಾಗೆ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ರು. ಈ ಸಿನಿಮಾ 50ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನವನ್ನ ಕಂಡು ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ವಿಯಾಗಿತ್ತು. ಇನ್ನು ರಾಜ್ ಕುಟುಂಬದ 6ನೇ ನಟ ಯುವ ರಾಜ್ಕುಮಾರ್ ಅವರು. 2024ರಲ್ಲಿ ಬಿಡುಗಡೆಯಾಗಿದ್ದ ಯುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಈ ಸಿನಿಮಾವನ್ನ ಸಂತೋಷ್ ಆನಂದ್ರಂ ಅವರು ನಿರ್ದೇಶನ ಮಾಡಿದ್ರು. ಹಾಗೆ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದವರು ಹೊಂಬಾಳೆ ಫಿಲಮ್ಸ್ನವರು. ಯುವ ರಾಜ್ಕುಮಾರ್ ಅವರ ಮೊದಲ ಸಿನಿಮಾವು ಕೂಡ ಯಶಸ್ವಿಯಾಗಿತ್ತು. ಹಾಗೆ 2024ರ ಟಾಪ್ 10 ಸಿನಿಮಾಗಳಲ್ಲಿ ಈ ಸಿನಿಮಾವು ಕೂಡ ಒಂದಾಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲಾ ಹೀರೋಗಳ ಮೊದಲ ಸಿನಿಮಾ ಯಶಸ್ವಿಯಾಗಿವೆ. ದೊಡ್ಡ ಮನೆಯ ಈ 6 ಹೀರೋಗಳ ಮೊದಲ ಸಿನಿಮಾಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಸಿನಿಮಾ ಯಾವುದು? ಹಾಗೆ ಈ 6 ಸಿನಿಮಾಗಳಲ್ಲಿ ಯಾವ ಸಿನಿಮಾವನ್ನ ನೀವು ಚಿತ್ರಮಂದಿರದಲ್ಲಿ ನೋಡಿದ್ರಿ ಅಂತ ಕಮೆಂಟ್ಸ್ ಮಾಡಿ.